ಬೈಬಲನ್ನು ಯೋಹಾನ ಸುವಾರ್ತೆ 15ನೇ ಅಧ್ಯಾಯಕ್ಕೆ ತೆರೆಯೋಣ. ನಾನು 2 ವಾರಗಳಿಂದ ಮಾಡ್ತಾ ಬಂದಿದ್ದೇನೆ. ನಾವು ಒಡೆದ ತೊಟ್ಟಿಯಾಗಿದ್ರೆ ಅದು ಯಾವಾಗಲೂ ಖಾಲಿ, ಆದ್ರೆ ಜೀವವುಳ್ಳ ಬುಗ್ಗೆಯಾಗಿರುವ ಕ್ರಿಸ್ತನನ್ನು ಆತುಕೊಳ್ಳುವುದಾದರೆ ಅಥವಾ ಬಾವಿಯಾಗಿರುವ ಕ್ರಿಸ್ತನನ್ನು ಆತುಕೊಳ್ಳುವುದಾದರೆ ನಾವು ಖಾಲಿ ಆಗಿರುವುದಿಲ್ಲ. ಆದ್ರಿಂದ ನಾವು ನೆಲೆಗೊಂಡಿರಬೇಕು, ಕ್ರಿಸ್ತನಲ್ಲಿ ನೆಲೆಗೊಂಡಿರ್ಬೇಕೆಂಬ ವಿಷಯವನ್ನು ನೋಡುತ್ತಾ ಬಂದಿದ್ದೇವೆ. ಆದ್ರಿಂದ ನಾವು ಈ ಸಾಕಾಗುವಿಕೆಯಾಗಿರುವ ಕ್ರಿಸ್ತನನ್ನು ಬಿಟ್ಟು ತೊಲಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬೈಬಲ್ ಹೇಳುತ್ತೆ. ತೊಲಗಿದ್ರೆ ಅದು ಸಮಸ್ಯೆ, ಅದನ್ನ ತೊಲಗಲಿಕ್ಕೆ ಆಗೋದೇ ಇಲ್ಲ ಎಂಬ ವಿಷಯವನ್ನ ನಾವು ನೋಡ್ತಾ ಬಂದಿದ್ದೇವೆ. ಇವತ್ತು 15ನೇ ಅಧ್ಯಾಯ 8ನೇ ವಚನ ಮತ್ತು 9ನೇ ವಚನವನ್ನು ನಾನು ಓದಿ ಪ್ರಾರ್ಥಿಸ್ತೇನೆ. ನೀವು ಬಹಳ ಫಲವನ್ನು ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಹೀಗೆ ನೀವು ನನ್ನ ಶಿಷ್ಯರಾಗುವಿರಿ. ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನೀವು ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರ್ರಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿಮ್ಮ ವಾಕ್ಯಗಳಿಂದ ನಿಮ್ಮ ಮಕ್ಕಳಿಗೆ ಒಂದು ಆತ್ಮೀಯ ಆಹಾರ ಬಲ ಉಂಟಾಗುವಂತೆ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗೆ ಅವರ ನಂಬಿಕೆಯ ಅಭಿವೃದ್ಧಿಗಾಗಿಯೂ ಅವರ ಎಲ್ಲ ನಡವಳಿಕೆಗಳಲ್ಲಿ ಬದಲಾಗುವ ಹಾಗೆಯೂ ನಿಮ್ಮ ವಾಗ್ದಾನಗಳನ್ನು ಹೊಂದಲಿಕ್ಕಾಗುವಂತ ಒಂದು ಕೃಪೆಯನ್ನು ಕೊಡಿ ಎಂದು ನಾನು ಬೇಡ್ತೇನೆ. ತಂದೆಯೇ, ನಾವು ಬಂದು ಇಲ್ಲಿ ಸುಮ್ಮನೆ ಹೋಗದೆ ಆಶೀರ್ವಾದದಿಂದ ಹೋಗುವಂತ ಕೃಪೆಯಲ್ಲಿರುವ ಪ್ರತಿಯೊಬ್ಬರಿಗೂ ದಯಪಾಲಿಸಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನೋಡಿ, ಇಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಹೇಳಿದ್ದಾರೆ ಸ್ಟಾರ್ಟ್ ಮಾಡುವಾಗ, ನಾನೇ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಆ ಕೊಂಬೆಗಳು ನೆಲೆಗೊಂಡಿದ್ದರೆ ಬಳ್ಳಿಯಲ್ಲಿ ಅದು ಬಹಳ ಫಲ ಕೊಡುವುದು ಎಂಬುದಾಗಿ. ಆದ್ರಿಂದ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದದನ್ನು ಕೇಳ್ಕೊಳ್ಳಿರಿ, ಅದು ದೊರೆಯುವುದು. ಅದು ದೊರೆಯುವಾಗ ನೀವು ಬಹಳ ಫಲವನ್ನು ಕೊಡುತ್ತೀರಿ ಎಂಬ ವಿಷಯ. ಬಹಳ ಫಲವನ್ನು ಕೊಡುತ್ತೀರಿ. ಹಾಗಾದ್ರೆ ಇಲ್ಲಿ ದೇವರ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದ್ದರೆ, ಹಾಗಾದ್ರೆ ನಮ್ಮಲ್ಲಿ ದೇವರ ವಾಕ್ಯ ಯಾವ ವಿಷಯದಲ್ಲಿ ನೆಲೆಗೊಂಡಿದೆ? ನೆಲೆಗೊಂಡಿದೆ ಅಂದ್ರೆ ಅರ್ಥ ಏನು? ನೆನಪಿನಲ್ಲಿ ಇಟ್ಕೊಳ್ಳೋದಾ? ಈಗ ನಾನು ನಿಮ್ಮೊಂದು ವಿಷಯ ಮಾತಾಡ್ತೇನೆ. ಈಗ ಧನರಾಜ್ ಇಲ್ಲಿ ಬಾ. ಗೊತ್ತಲ್ಲ, ಹಾಗಿರುವಾಗ ಈಗ ಇವನು ದೇವರಂತ ಇಟ್ಕೊಳ್ಳಿ. ಉದಾಹರಣೆಗೆ ದೇವರು. ಈಗ ಧನರಾಜಿಗೆ ಏನಂತ ನಿಮ್ಗೆ ಎಲ್ಲ ಗೊತ್ತುಂಟಲ್ಲ. ಈಗ ದೇವರು ಹೇಗಿದ್ದಾನಂತ ನಿಮ್ಗೆ ಗೊತ್ತು. ಏನಾಗಿದ್ದಾನೆ? ಆತನು ಬೆಂಕಿಯೊಳಗಿಂದ ಮಾತನಾಡುವ ಆತನು ಸರ್ವಶಕ್ತನು, ಆತನು ಸರ್ವಜ್ಞಾನಿ, ಏನನ್ನು ಮಾಡಲು ಶಕ್ತನು, ಸಮುದ್ರದಲ್ಲಿ ಮಾರ್ಗವನ್ನು ಮಾಡುತ್ತಾನೆ, ಎಲ್ಲವೂ ಅವನಿಗೆ ಸಾಧ್ಯ ಇದೆ, ಎಲ್ಲವೂ ಅವನಲ್ಲಿ ಇದೆ. ಅಷ್ಟು ಗೊತ್ತಾದ ಕೂಡಲೇ ಅವನು ಮುಂದೆ ಈಗ ನೀವು ಹೇಗಿರ್ತೀರಿ? ಈಗ ಮೊದಲ ಅವನು ಧನರಾಜ್, ಅವನ ಮುಂದೆ ನಾನು ಹೀಗೆ. ಈಗ ಅವನು ಇಂಥವನಾದ ಕೂಡಲೇ ನಾನು ಹೇಗಾಗ್ತೇನೆ? ತಗ್ಗಿಸಿಕೊಳ್ತೇನೆ, ದೀನತೆಗೆ ಬರ್ತೇನೆ, ಅವನ ಶಕ್ತಿ ಅವನ ಬಲ ಏನಂತ ತಿಳ್ಕೊಳ್ತೇನೆ, ಅವನು ಎಂಥ ವ್ಯಕ್ತಿ ಎಂಬುದಾಗಿ ನಾನು ತಿಳ್ಕೊಳ್ತೇನೆ. ಆಗ ನಾನು ತಗ್ಗಿಸಿಕೊಳ್ತೇನಾ, ಹೀಗೆ ಇರ್ತೇನಾ? ಇದು ಪ್ರಾಬ್ಲಮ್, ಇದು ಸಮಸ್ಯೆ. ಹಾಗಿರುವಾಗ ನಾವು ದೇವರ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಷ್ಟು ನಮ್ಮನ್ನು ತಗ್ಗಿಸಿಕೊಳ್ತೇವೆ. ಆ ನಡವಳಿಕೆಯಲ್ಲಿ ಕಾಣುತ್ತೆ. ಅದು ಹೆಮ್ಮೆ ಕಾಣುವುದಿಲ್ಲ, ಗರ್ವ ಕಾಣುವುದಿಲ್ಲ. ಯಾವಾಗ ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ನಾವು ತಿಳ್ಕೊಂಡಿರ್ತೇವೆ, ಅದು ನಮ್ಮಲ್ಲಿ ನೆಲೆಗೊಂಡಿದ್ರೆ ಅದಕ್ಕೆ ಸರಿಯಾಗಿ ಹೋಗ್ತೇವೆ. ಹೆಂಡತಿಯನ್ನು ಪ್ರೀತಿಸಿರಿ ಅಂತ ವಾಕ್ಯ ನೆಲೆಗೊಂಡಿದ್ರೆ ನಾವು ಅದನ್ನು ಮಾಡ್ತೇವೆ. ಗಂಡನಿಗೆ ಅಧೀನರಾಗಿರಿ ಅಂತ ನೆಲೆಗೊಂಡಿದ್ರೆ ಅದನ್ನು ಮಾಡ್ತೇವೆ. ಮಕ್ಕಳು ತಂದೆ ತಾಯಿಗೆ ವಿಧೇಯರಾಗಿರಿ ಅಂತ ನೆಲೆಗೊಂಡಿದ್ರೆ ಅದು ಮಾಡ್ತಾರೆ. ಹಾಗಾದ್ರೆ ನೆಲೆಗೊಂಡಿದ್ದು ಎಲ್ಲಿ? ತಲೆಯಲ್ಲಿ ಅಲ್ವಾ, ನಡವಳಿಕೆಯಲ್ಲಿ ಅಲ್ಲ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಇಲ್ಲಿ ನೆಲೆಗೊಂಡಿದ್ದರೆ ಆ ಫಲ ಉಂಟಾಗುವುದು, ಬಹಳ ಫಲ ಉಂಟಾಗುವುದು.
ಹಾಗಿರುವಾಗ ಫಲ ಉಂಟಾಗುವುದರಿಂದ ಇಲ್ಲಿ ಯಾರಿಗೆ ಮಹಿಮೆ ಆಗ್ತದೆ? 8ನೇ ವಚನದಲ್ಲಿ ಹೀಗೆ ನೀವು ಫಲಗಳು ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಹಾಗಿರುವಾಗ ನಾನು ಒಂದು ಪರಿಶುದ್ಧತೆಯಲ್ಲಿ ನಡೆದ್ರೆ ಯಾರಿಗೆ ಮಹಿಮೆ ಆಗುತ್ತೆ? ದೇವರಿಗೆ. ನಾನೊಂದು ವಿಧೇಯತೆಯಲ್ಲಿ ನಡೆದ್ರೆ ಯಾರಿಗೆ ಮಹಿಮೆ ಆಗುತ್ತೆ? ದೇವರಿಗೆ. ನಾನು ಯಾವಾಗಲೂ ಪ್ರತ್ಯೇಕತೆಯನ್ನು ದೇವರಿಗಾಗಿ ಕಾಪಾಡಿಕೊಂಡ್ರೆ ಯಾರಿಗೆ ಮಹಿಮೆ ಆಗುತ್ತೆ? ದೇವರಿಗೆ. ಹಾಗಾದ್ರೆ ಇದೆಲ್ಲ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದೆಯೋ? ನೋಡಿ, ನಾವು ದೇವರ ಹತ್ರ ಒಂದು ನಾಟಕ ಮಾಡ್ಲಿಕ್ಕೆ ಆಗುದಿಲ್ಲ, ದೇವರನ್ನು ನಾವು ವಂಚಿಸ್ಲಿಕ್ಕಾಗುವುದಿಲ್ಲ. ದೇವರ ಮುಂದೆ ನೋಡಿದ ಮನುಷ್ಯರ ಮುಂದೆ ನಾವು ನಾಟಕ ಮಾಡ್ಬೋದು, ಅಥವಾ ಕಾರಣ ಕೊಡ್ಬೋದು, ಬೇರೆ ಏನಾರು ಹೇಳ್ಬೋದು. ಕೆಲವು ಸಾರಿ ದೇವರ ಮುಂದೆ ಇಂಥ ನಾಟಕ ಮಾಡೋರು ಸರಿಯಾದ ಪೆಟ್ಟು ತಿಂದಿದ್ದಾರೆ. ನಾನು ತುಂಬಾ ಜನರನ್ನು ನೋಡಿದ್ದೇನೆ. ಹೇಗೆ ಪೆಟ್ಟು ತಿಂದಿದ್ದಾರೆ ಅಂದ್ರೆ ನಮ್ಮ ಜೀವನದಲ್ಲಿ ಇನ್ನು ಬೇಡ ಅನ್ನೋ ರೀತಿಯಲ್ಲಿ ಆಗಿದೆ. ಹಾಗಿರುವಾಗ ಪ್ರಿಯರೇ, ದೇವರು ನಮಗೆ ಒಳ್ಳೆದನ್ನು ಮಾಡಿದ್ದಾರೆ, ನಾವು ಒಳ್ಳೇದಾಗಬೇಕೆಂಬುದಾಗಿ, ಅದರಲ್ಲಿ ನಾವು ಒಳ್ಳೆ ಫಲವನ್ನು ಕೊಡುವವರಾಗಿ ಕಾಣ ಬರಬೇಕು. ಆದ್ರಿಂದ ಆ ಫಲ ಏನೆಂಬುದು ನೋಡಿ ತಂದೆಗೆ ಮಹಿಮೆ ಉಂಟಾಗುವುದು, ಹೀಗೆ ನೀವು ನನ್ನ ಶಿಷ್ಯರಾಗುವಿರಿ. ಹಾಗಾದ್ರೆ ನಾವು ಒಂದು ಘಂಟಾಘೋಷವಾಗಿ ಹೇಳ್ಬೋದಾ, ನಾನೀಗ ಯೇಸುವಿನ ಒಂದು ಶಿಷ್ಯ? ಹೌದು, ನಾವು ರಕ್ಷಣೆ ಹೊಂದಿದ್ದೇವೆ, ಶಿಷ್ಯರು. ಆದ್ರೆ ನಮ್ಮ ನಡವಳಿಕೆಯಲ್ಲಿ ನಾವು ಶಿಷ್ಯರೋ? ನಮ್ಮ ವರ್ತನೆಯಲ್ಲಿ ನಾವು ಶಿಷ್ಯರೋ? ಇದನ್ನು ನಾವು ಗಮನಿಸಬೇಕು. ಹಾಗಾದ್ರೆ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ನಾವು ವರ್ತಿಸಿದಾಗೆ ವರ್ತಿಸಿದ್ದಾರಾ? ಇಲ್ಲ. ಹಾಗಿರುವಾಗ ಎಲ್ಲಿ 9ನೇ ವಚನ ಏನು ಹೇಳ್ತದೆ ನೋಡಿ, 9ನೇ ವಚನವನ್ನು ಓದ್ಬೇಕಾಗಿ ಕೇಳ್ಕೊಳ್ತೇನೆ. ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವು ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರಿ. ಈಗ ಅಲ್ಲಿ ಹೇಳಿದೆ, ಯೇಸು ಕ್ರಿಸ್ತರ ವಿಷಯದಲ್ಲಿ ಬ್ಯಾಪ್ಟಿಸಮ್ ತೆಗೆದುಕೊಳ್ಳುವಾಗಲೂ ತಂದೆ ಹೇಳ್ತಾರೆ, ಈತನನ್ನು ನಾನು ಬಹಳವಾಗಿ ಮೆಚ್ಚಿದ್ದೇನೆ ಎಂಬ ವಿಷಯ. ಅಂದ್ರೆ ಅಲ್ಲಿ ನಾನು ಆತನನ್ನು ಬಹಳ ಪ್ರೀತಿ ಮಾಡಿದ್ದೇನೆ. ಹಾಗಿರುವಾಗ ಇಲ್ಲಿ ಹೇಳಿದೆ, ತಂದೆಯು ನನ್ನನ್ನು ಪ್ರೀತಿಸಿದ ಹಾಗೆಯೇ ಅಂತ. ತಂದೆ ಯಾವ ರೀತಿಯಲ್ಲಿ ನನ್ನನ್ನು ಪ್ರೀತಿಸಿದ್ದಾರೋ ನಾನು ಹಾಗೇ ನಿಮ್ಮನ್ನು ಪ್ರೀತಿ ಮಾಡಿದ್ದೇನೆ ಅಂತ ಯಾರು ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತ. ಹಾಗಾದ್ರೆ ತಂದೆ ಯಾವ ರೀತಿ ಪ್ರೀತಿ ಮಾಡಿದ್ರು? ಅವರನ್ನು ಅತೀ ಉನ್ನತ ಮಟ್ಟದ ಒಂದು ರೀತಿಯಲ್ಲಿ ಪ್ರೀತಿ ಮಾಡಿದ್ದಾರೆ. ಹಾಗಾದ್ರೆ ಆ ಪ್ರೀತಿಯೇ ಯೇಸು ಕ್ರಿಸ್ತನು ನಮಗೆ ಅಲ್ಲಿ ತೋರಿಸಿದ್ದಾರೆ. ಆದ್ರಿಂದ ನಾನು ಪ್ರೀತಿಸಿದ್ದೇನೆ. ಮತ್ತು ಅಲ್ಲಿ ಹೇಳ್ತಾರೆ, ನೀವು ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರ್ರಿ ಅಂತ ಇದೆ. ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರ್ರಿ. ಹಾಗಿರುವಾಗ ಅವರ ಪ್ರೀತಿಯಲ್ಲಿ ನಾವು ನೆಲೆಯಾಗಿರುವುದಂದ್ರೇನು? ನಾನು ಪ್ರೀತಿಯಲ್ಲೇ ಇರಬೇಕು. ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಬಂಧ ಮಾಡುವುದು ಯಾವುದಂತೆ? ಪ್ರೀತಿ. ಕೊನೆಯದಾಗಿ ಪ್ರೀತಿ ಎಲ್ಲಾ ಪಾಪವನ್ನು ಮುಚ್ಚಿಬಿಡುತ್ತದೆ. ಅದು ಅಷ್ಟು ಶಕ್ತಿ ಅದಕ್ಕೆ ಇದೆ. ನಮ್ಮಲ್ಲಿ ಒಂದು ಪ್ರೀತಿ ಇರುವುದಾದ್ರೆ ಒಬ್ಬರ ಮೇಲೆ ಹಾಗೆ ದ್ವೇಷ, ಮನಸ್ತಾಪ ಇಂಥ ತೋರಿಸಿದ ಅಲ್ಲಿ ಪ್ರೀತಿ ತೋರಿಸ್ತೇವೆ ನಾವು. ಹಾಗಂತ ಅವರ ಪಾಪಗಳನ್ನು ಸ್ವೀಕರಿಸ್ತೇವೆ ಅಂತಲ್ಲ, ಅವರ ಪಾಪಗಳನ್ನು ಒಪ್ಪಿಕೊಳ್ತೇವೆ ಅಂತಲ್ಲ. ಆದ್ರೆ ನಾವು ಆ ಪ್ರೀತಿ ಅದು ನಮಗೆ ಸಂಪೂರ್ಣ ಮಾಡೋ ಬಂಧ. ಯಾಕಂದ್ರೆ ಯೇಸು ಕ್ರಿಸ್ತರು ಅದರಲ್ಲಿ ಇರ್ಬೇಕು, ಆ ರೀತಿಯಲ್ಲಿ ನೆಲೆಗೊಂಡಿರ್ಬೇಕಂತ ಅಲ್ಲಿ ತಿಳಿಯಪಡಿಸಿದ್ದು. 10ನೇ ವಚನ ನೋಡಿ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ಆತನ ಪ್ರೀತಿಯಲ್ಲಿ ನೆಲೆಯಾಗಿರುವಂತೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡರೆ ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರುವಿರಿ. ನೋಡಿ, ಯೇಸು ಕ್ರಿಸ್ತರು ಏನೇ ಹೇಳ್ತಾರೆ? ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡಿದ್ದೇನೆ, ನನ್ನ ತಂದೆ ಆಜ್ಞೆಗಳನ್ನು ಕೈಕೊಂಡಿದ್ದೇನೆ, ಆತನ ಪ್ರೀತಿಯಲ್ಲಿ ನಾನು ನೆಲೆಯಾಗಿದ್ದೇನೆ. ಅಲ್ಲಿ ಅದನ್ನು ಹೇಳ್ತೇನೆ, ಆತನಲ್ಲಿ ನಾನು ನೆಲೆಯಾಗಿದ್ದೇನೆ, ಆತನ ಪ್ರೀತಿಯಲ್ಲೇ ಇದ್ದೇನೆ. ಆದ್ರಿಂದ ನಾನು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದೇನೆ, ಎಲ್ಲರ ಕಡೆಗೆ ಪ್ರೀತಿ ತೋರಿಸ್ತಾ ಇದ್ದೇನೆ, ಅದ್ರಲ್ಲೇ ನಾನು ನಿಂತಿದ್ದೇನೆ ಎಂಬುದಾಗಿ ಅಲ್ಲಿ ಹೇಳುವಂತಹದ್ದು. ಆದ್ರಿಂದ ಇಲ್ಲಿ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡರೆ, ಅಲ್ಲಿ ಹೇಳುವಂತಹದ್ದು ನಾನು ಕೈಕೊಂಡಿದ್ದೇನೆ, ಆದ್ರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡರೆ ಏನಂತೆ? ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರ್ತೀರಿ, ನೀವು ಪ್ರೀತಿಯಲ್ಲೇ ಇರ್ತೀರಿ.
ಹಾಗಾದರೆ ಕುಟುಂಬದ ಮಧ್ಯದಲ್ಲಿ ಪ್ರೀತಿ, ಮಕ್ಕಳ ಮಧ್ಯದಲ್ಲಿ ಪ್ರೀತಿ, ಸಭೆಯ ಮಧ್ಯದಲ್ಲಿ ಆ ಪ್ರೀತಿಯೇ ಕಾಣುತ್ತೆ. ಈಗ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಪ್ರಾಣ ಕೊಡೋ ಕಾಣುವಂಥದ್ದೇನು ಗೊತ್ತಾ? ಪ್ರೀತಿ. ಯೇಸು ಕ್ರಿಸ್ತನ್ ನಮ್ಮ ಜೀವಿತದಲ್ಲಿ ಮಾಡುವ ಅದ್ಭುತಗಳಿಂದ ಕಾಣುವುದೇನು ಗೊತ್ತಾ? ನಮ್ಮ ಮೇಲೆ ಪ್ರೀತಿ. ಹಾಗಿರುವ ಆತನ ಎಲ್ಲಾ ಕಾರ್ಯಗಳಲ್ಲಿ ನಮಗೆ ತೋರಿದ್ದೇ ಒಂದೇನಂದ್ರೆ ಆ ಪ್ರೀತಿ. ಹಾಗಿರುವಾಗ ನಾವು ಆ ಪ್ರೀತಿಯಲ್ಲಿ ಇರಬೇಕೆಂಬುದನ್ನು ಇಲ್ಲಿ ತಿಳಿಸುತ್ತೆ. ಪ್ರೀತಿಯಲ್ಲಿರುವವರು ಈಗ ಏನ್ ಮಾಡ್ತೇವೆ? ನಾವು ಆತನ ಆಜ್ಞೆಗೆ ವಿಧೇಯರಾಗ್ತೇವೆ. ಆತನ ಆಜ್ಞೆ ಏನು ಗೊತ್ತಾ? ಮೊದಲು ದೇವರನ್ನು ನಾವು ಮಹಿಮೆ ಪಡಿಸುವ ಹಾಗೆ ಅವರಿಗೆ ಚಿತ್ತದ ಪ್ರಕಾರ ನಾವು ನಡ್ಕೊಳ್ಳುವಂತ ಅವರೇ ನಮ್ಮ ಜೀವಿತದಲ್ಲಿ ಮೊದಲು. ಆ ನಂತರ ಅವರು ಹೇಳಿದ ಆಜ್ಞೆ ಪ್ರಕಾರ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಬೇಕು ಮತ್ತು ಒಬ್ಬರಿಗೊಬ್ಬರು ವಿಧೇಯರಾಗಬೇಕು, ಒಬ್ಬರಿಗೊಬ್ಬರು ತಗ್ಗಿ ನಡಿಬೇಕು, ದೀನತೆಯಲ್ಲಿ ನಡಬೇಕು, ವಿನಯತೆಯಲ್ಲಿ ನಡಿಬೇಕು. ಇದು ಮನೆಯಲ್ಲಾಗ್ಲಿ ಸಭೆಯಲ್ಲಾಗ್ಲಿ ಈ ಫಲವು ಕಾಣಬರುವಾಗ ಅದು ದೇವರಿಗೆ ಮಹಿಮೆ ಉಂಟಾಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಇದು ಆಜ್ಞೆ ಪಾಲಿಸಬೇಕು. ಹಾಗಿರುವಾಗ ಪುರುಷರಿಗೆ ಹೇಳಿದ್ದಾರೆ ನಿನ್ನ ಹೆಂಡತಿಯನ್ನು ಪ್ರೀತಿಸುವಂತ. ಎಷ್ಟು ಪ್ರೀತಿಸ್ಬೇಕಂತ ಹೇಳಿದ್ದಾರೆ ಗೊತ್ತಾ? ನಿನ್ನ ಶರೀರದ ಹಾಗೆ. ಸ್ತ್ರೀಯರಿಗೆ ಹೇಳಿದ್ರು ಏನು ಗೊತ್ತಾ? ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡನರಿಗೆ ಅಧೀನರಾಗಿ. ಕರ್ತನಿಗೆ ಹೇಗೋ ಅಂದ್ರೆ ಏನು ಗೊತ್ತಾ? ಕರ್ತನಿಗೆ ಹೇಗೋ ಅನ್ನೋ ರೀತಿಯಲ್ಲಿ. ಹಾಗಾದ್ರೆ ಕರ್ತನಿಗೆ ನಾವು ದೊಡ್ಡ ಕಣ್ಣಿನಿಂದ ನೋಡುವುದಿಲ್ಲ, ಹಲ್ಲು ಕಚ್ಚಿಕೊಂಡು ನೋಡುವುದಿಲ್ಲ, ಹಲ್ಲು ಕಚ್ಚಿಕೊಂಡು ಮಾತಾಡುವುದಿಲ್ಲ. ಹಾಗಿರುವಾಗ ಇಲ್ಲಿ ಯಾವ ರೀತಿಯಲ್ಲಿ ಕರ್ತನಿಗೆ ಅದೇ ರೀತಿ ಗಂಡನಿಗೆ ಎಂಬ ವಿಷಯ ಇದೇನಿಲ್ಲ. ಗಂಡನು ಕೇವಲ ಒಂದಿದ್ರಲ್ಲಿ ಮತ್ತೆ ದೇವರ ಹತ್ರ, ದೇವರೇ ಭಾರಿ ಒಂದು ವಿಧೇಯತೆ ತಗ್ಗಿ, ನಾನು ಯಾರನ್ನು ಹೇಳಿಸ್ತಾ ಇಲ್ಲ, ಇದು ನಡೀತಾ ಉಂಟು, ಅದಾಗಬಾರ್ದಂತ ಹೇಳು. ಆದ್ರಿಂದ ನಮ್ಮ ಆಜ್ಞೆಗಳು ದೇವರು ಏನು ಕೊಟ್ಟಿದ್ದಾರೆ ಅಲ್ಲಿ ನಿಲ್ಲಬೇಕು, ನಾವು ಅದನ್ನೇ ಮಾಡಬೇಕು ಅಂತ ಹೇಳುದಷ್ಟೇ. ಯಾಕೆ ನಾನು ಹೇಳ್ತಾ ಇದ್ದೇನೆ? ಅದರಿಂದ ಯಾರಿಗೆ ಒಳ್ಳೇದು? ನಮಗೆ ಅಲ್ವಾ? ನಾವೇ ಆಶೀರ್ವಾದ ಹೊಂದುದಲ್ವಾ? ಇದಕ್ಕೆ ನಾನು ಹೇಳುವಂತದ್ದು. ಮುಂದೆ 11ನೇ ವಾಕ್ಯವನ್ನು ನೋಡಿ. 11ನೇ ವಾಕ್ಯ, ನನ್ನ ಆನಂದವು ನಿಮ್ಮಲ್ಲಿರುವ ಹಾಗೆಯೂ ನಿಮ್ಮ ಆನಂದವು ಸಂಪೂರ್ಣವಾಗುವ ಹಾಗೆಯೂ ನಾನು ಇವುಗಳನ್ನು ನಿಮಗೆ ಹೇಳಿದ್ದೇನೆ. ನೋಡಿ ಇಲ್ಲಿ ಏನು ಹೇಳ್ತದೆ, ಅಲ್ಲಿ ಏನು ಹೇಳ್ತದೆ? ನನ್ನ ಆನಂದವು ನಿಮ್ಮಲ್ಲಿ ಇರುವ ಹಾಗೆಯೂ. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿರುವ ಆನಂದ ಈಗ ಸಂಪೂರ್ಣ ಆಜ್ಞೆಯನ್ನು ಕೈಕೊಂಡಿದ್ದಾರೆ, ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾರೆ, ಅವರಲ್ಲಿ ಒಂದು ಆನಂದ ತುಂಬಿ ತುಳುಕ್ತಾ ಉಂಟು, ಆ ಆನಂದ ಅವರಲ್ಲಿ ಕಾಣ್ತಾ ಉಂಟು. ಹಾಗಿರುವಾಗ ಈಗ ಯೇಸು ಹೇಳ್ತಾರೆ ನಿಮ್ಮಲ್ಲಿ ಈ ಆನಂದ ಬರ್ಬೇಕಂತ ನನ್ನ ಅಭಿಲಾಷೆ. ಹಾಗಿರುವ ನನ್ನ ಆನಂದ ನಿಮ್ಮಲ್ಲಿ ಬರಬೇಕು ಎಂಬುದಾಗಿ. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ ನನ್ನ ಆನಂದವು ನಿಮ್ಮಲ್ಲಿ ಪರಿಪೂರ್ಣವಾಗಿ ಬರಬೇಕು ಅಂತ ಅಲ್ಲಿ ಹೇಳ್ತಾರೆ. ಹಾಗಿರುವಾಗ ಈ ನಮಗೆ ದೇವರ ಒಂದು ಆನಂದ ಅಥವಾ ಕ್ರಿಸ್ತನ ಒಂದು ಆನಂದ ಇದ್ರೆ ಮನೆಯಲ್ಲಿ ಎಷ್ಟು ಸಂತೋಷ ಅಲ್ವಾ? ಹಾಗಾದ್ರೆ ಈ ಆನಂದ ಎಲ್ಲಿಂದ ಬರುತ್ತೆ? ನಾವು ಒಬ್ಬರೊಬ್ಬರು ಪ್ರೀತಿಸಬೇಕು, ಆಜ್ಞೆಗಳಿಗೆ ವಿಧೇಯರಾಗಬೇಕು, ಇದರಿಂದ ಆನಂದವನ್ನು ನಾವು ಕಾಣ್ತೇವೆ ಎಂಬುದಾಗಿ ಅಲ್ಲಿ ಹೇಳುವಂತ. ಆದ್ರಿಂದ ಇವುಗಳನ್ನು ನಿಮಗೆ ಹೇಳಿದ್ದೇನೆ. ಕೊನೆಯದಾಗಿ 12ನೇ ವಾಕ್ಯ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನನ್ನ ಆಜ್ಞೆಯಾಗಿದೆ. ಇದು ಕೊನೆಯ ಒಂದು ಸ್ಟೇಟ್ಮೆಂಟ್. ಏನು? ನಾನು ಪ್ರೀತಿಸಿದ ಮೇರೆಗೆ ನೀವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಷ್ಟೇ. ಇಲ್ಲಿ ಬೇರೆ ಕಾರಣ ಅಲ್ಲ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನನ್ನ ಆಜ್ಞೆ ಇದು ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಿರುವಾಗ ಈಗ ನಮಗೆ ಬಳ್ಳಿ ಯಾರು ಕಾಣ್ತಾ ಇದ್ದಾರೆ? ಕ್ರಿಸ್ತನು. ಆತನು ಈಗ ನಾನು ಬಳ್ಳಿ ನೀವು ಕೊಂಬೆಗಳು ಅಂತ ಹೇಳಿದ್ರೆ ಆ ಕೊಂಬೆಗಳು ಸರಿಯಾಗಿ ಫಲ ಕೊಡಬೇಕಾದ್ರೆ ಅದರಲ್ಲಿ ನೆಲೆಯಾಗಿರ್ಬೇಕು. ನೆಲೆಯಾಗಿರ್ಬೇಕಾದ್ರೆ ಆತನ ಆಜ್ಞೆಗಳನ್ನು ಪಾಲಿಸಬೇಕು. ಆಗ ಇಲ್ಲಿ ಫಲ ಕಾಣುತ್ತೆ. ಈ ಫಲ ಯಾವಾಗ ಕಾಣುತ್ತೋ ದೇವರಿಗೆ ಮಹಿಮೆ ಆಗುತ್ತೆ. ನಮ್ಮ ಜೀವಿತದಲ್ಲಿ ಆನಂದ ಸಂತೋಷ ನಮ್ಮ ಮನೆಯಲ್ಲೇ ನಾವು ಕಾಣ್ತೇವೆ. ಆದ್ದರಿಂದ ಕ್ರಿಸ್ತನೇ ನಮಗೆ ಸಾಕಾಗುವಿಕೆಯಾಗಿದ್ದಾನೆ. ಆತನಲ್ಲಿ ನೆಲೆಗೊಂಡ್ರೆ ಎಲ್ಲವೂ ಸಾಧ್ಯವಿದೆ. ಇನ್ನು ನಾವು ಮುಂದುವರಿಸೋಣ. ನಮಗೆ ದೇವರು ಎಂತ ಸಹಾಯ ಮಾಡಿದ್ದಾರೆ
ನಮಗೆ ಹೇಗೆ ಅನ್ವಯ ಮಾಡಿಕೊಳ್ಳುವುದೆಂಬುದಾಗಿ ನೋಡೋಣ. ಎರಡನೇದಾಗಿ ನಮ್ಮ 1 ಕೊರಿಂಥ 12ನೇ ಅಧ್ಯಾಯ 1 ಕೊರಿಂಥ 12ನೇ ಅಧ್ಯಾಯ ಅಲ್ಲಿ ನನಗೆ ಎಲ್ಲ ಓದ್ಲಿಕ್ಕೆ ಟೈಮ್ ಸಾಕಾಗುವುದಿಲ್ಲ, 1ರಿಂದ 10 ವಚನ. ಆದರೆ ನಾವು ಇಲ್ಲಿ 4ರಿಂದ ಇಲ್ಲಿ 7 ವಚನದವರೆಗೆ ಓದೋಣ. ಯಾರಾದರೂ ಒಬ್ರು ಓದಿ. ವರಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಆತ್ಮನು ಒಬ್ಬನೇ. ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳುಂಟು, ಆದರೆ ಸರ್ವರಲ್ಲಿಯೂ ಸರ್ವ ಕಾರ್ಯಗಳನ್ನು ಸಾಧಿಸುವ ದೇವರೊಬ್ಬನೇ. ಆದರೆ ಪವಿತ್ರಾತ್ಮನ ಪ್ರಕಟಣೆಯು ಪ್ರತಿಯೊಬ್ಬನ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ. ನೋಡಿ, ಇದು 12ನೇ ಅಧ್ಯಾಯ ಪವಿತ್ರಾತ್ಮನ ವರಗಳ ಕುರಿತಾಗಿ ಅಲ್ಲಿ ಹೇಳಲ್ಪಡ್ತಾ ಇದೆ. ಈ ಕೋರಿಂಥದ ಸಭೆಯವರು ದುರಾತ್ಮಗಳ ಅಧೀನತೆಯಲ್ಲಿ ಇದ್ದು ಅವರಿಗೆ ನಡೆದದ್ದು ಗೊತ್ತುಂಟು. ಆದ್ರಿಂದ ಅವರು ಆ ಒಂದು ಪ್ರೇರೇಪಣೆಗೆ ಒಳಪಟ್ಟು ಅವರು ನಡ್ಕೊಳ್ತಾ ಇದ್ದದ್ದು ಅವರಿಗೆ ತಿಳಿದಿದೆ. ಹಾಗಾದ್ರೆ ಇಲ್ಲಿ ಪವಿತ್ರಾತ್ಮನ ಒಂದು ಪ್ರೇರೇಪಣೆಯಿಂದ ನಡೆಸಲ್ಪಡುವಂತ ವಿಷಯದಲ್ಲಿ ಅವರಿಗೆ ವರಗಳನ್ನು ತಿಳಿಯಪಡಿಸ್ತಾ ಇದ್ದಾನೆ. ಆದ್ರಿಂದ ಇಲ್ಲಿ ಬೇರೆ ಬೇರೆ ವರಗಳಲ್ಲಿ ಬೇರೆ ಬೇರೆ ವಿಧ ಉಂಟು. ಒಂದೇ ವರ ಎಲ್ಲರಿಗೆ ಅಲ್ಲ, ಬೇರೆ ಬೇರೆ ವರಗಳು ಇದೆ. ಸೇವೆಗಳಲ್ಲಿ ಬೇರೆ ಬೇರೆ ವಿಧ ಉಂಟು, ಕರ್ತನು ಒಬ್ಬನೇ. ಬೇರೆ ಬೇರೆ ಒಬ್ಬೊಬ್ಬರು ನಾವು ಬೇರೆ ಬೇರೆ ಸೇವೆಯನ್ನು ಮಾಡುವಂತದ್ದು ಇಲ್ಲಿ ದೇವರದು. ನಂತರ 6ನೇ ವಚನದಲ್ಲಿ ಕಾರ್ಯಗಳು ಬೇರೆ ಬೇರೆ ಕಾರ್ಯ ಮಾಡುವಂತದ್ದಿದೆ, ಆದರೆ ದೇವರು ಒಬ್ಬನೇ. ಬೇರೆ ಬೇರೆ ಕಾರ್ಯ ಮಾಡ್ತೇವೆ. ಆದ್ರೆ 7ನೇ ವಚನಕ್ಕೆ ಬಂದಾಗ ಇಲ್ಲಿ ಏನು ಹೇಳಿದೆ? ಇನ್ನೊಂದು ಸಾರಿ ಆ 7ನೇ ವಚನವನ್ನು ಓದಿ. ಆದರೆ ಪವಿತ್ರಾತ್ಮನ ಪ್ರಕಟಣೆಯು ಪ್ರತಿಯೊಬ್ಬನ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ. ಇಲ್ಲಿ ಏನು ಹೇಳಿದೆ? ಪವಿತ್ರಾತ್ಮನ ಪ್ರಕಟಣೆಯು ಪ್ರತಿಯೊಬ್ಬನ ಪ್ರಯೋಜನಕ್ಕಾಗಿ. ಹಾಗಾದ್ರೆ ನಾನು ಇವತ್ತು ನಿಮ್ಮಲ್ಲಿ ಕೇಳ್ತೇನೆ, ನಮ್ಮಲ್ಲಿ ಪವಿತ್ರಾತ್ಮನು ಇದ್ದಾನಾ? ಇದ್ದಾರಲ್ಲ? ಸ್ಪಷ್ಟ ಗೊತ್ತಾ? ಇದ್ದಾರೆ ಅನ್ನೋ ಗ್ಯಾರಂಟಿ ಗೊತ್ತಾ? ಹಾಗಾದ್ರೆ ಪವಿತ್ರಾತ್ಮನ ಇರುವುದಾದ್ರೆ ನಮಗೆ ವರಗಳು ಕೂಡ ಕೊಡಲ್ಪಟ್ಟಿದೆ ಅಲ್ಲ? ಯಾಕಂದ್ರೆ ಪವಿತ್ರಾತ್ಮನು ಇಲ್ಲಿ ವರಗಳನ್ನು ಕೊಡುವಾತನು. ಆತನದನ್ನು ರಕ್ಷಣೆ ಹೊಂದಿದ ದಿವಸವೇ ಕೊಡುತ್ತಾರೆ. ಕೆಲವರಿಗೆ 1 ಅಥವಾ 2, ಇನ್ನು ಕೆಲವರಿಗೆ ಹೆಚ್ಚಿಗೆ, ಒಂದಂತೂ ಇದ್ದೇ ಇರುತ್ತೆ. ಹಾಗಾದ್ರೆ ಎಲ್ಲರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ, ಸ್ವಾರ್ಥಕ್ಕಾಗಿ ಅಲ್ಲ. ಈಗ ನಮಗೆ ಹೇಳ್ಬೋದಾ ಬಾಯಿ ತೆರೆದು, ಇಂಥವರ ಈ ವರದಿಂದ ನನಗೊಂದು ಲಾಭ ಆಯ್ತು, ನನಗೆ ಇಂಥವರೊಂದು ಆಶೀರ್ವಾದ ಆಗಿದ್ದಾರೆ, ಅಥವಾ ಇಂಥವರಿಂದ ನನಗೆ ಇಂಥ ಪ್ರಯೋಜನ ಆಯ್ತು ಅಂತ ಏನಾದ್ರೂ, ಅಥವಾ ನಾನು ಇಂಥವರಿಗೊಂದು ಪ್ರಯೋಜನ ಆಗಿದ್ದೇನೆ ನನ್ನ ಈ ವರದಿಂದ ಅಂತ ಏನಾರು ಆಗಿದೆಯಾ? ಗೊತ್ತಾ ನಮಗೆ? ಅದು ಬಿಡಿ, ನಮ್ಮಲ್ಲಿ ಯಾವ ವರ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಮೊದಲು, ಅಲ್ವಾ? ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ನನಗೆ ಹೆಚ್ಚು ಒಡನಾಟ ಆಯ್ತವರ ಕೆಲವರ ವಿಷಯವನ್ನು ನಾನು ಹೇಳ್ತೇನೆ, ಇಂಥವರಿಗೆ ಇಂಥ ವರ ಇದೆ ಅಂತ. ಯಾಕಂದ್ರೆ ಆದ್ರೆ ಕೆಲವ್ರದ್ದು ಇದ್ದಾಗೆ ಇರ್ತಾರೆ, ಅವ್ರ ಹತ್ರ ಯಾವ ವರ ಇದೆ ಅಂತಾನೆ ಗೊತ್ತಾಗುದಿಲ್ಲ. ಹಾಗಿರೋ ಯಾವ್ದಂತ ಹೇಳುದು? ಅದರಿಂದ ನೀವು ದೇವರ ಮುಂದೆ ಪರೀಕ್ಷಿಸಿಕೊಂಡು ನಿಮಗೆ ಕೊಟ್ಟ ವರವನ್ನು ಇನ್ನೊಬ್ಬರಿಗೆ ಉಪಯೋಗ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ನೊಬ್ಬರಿಗೆ ಈ ವರ ಉಪಯೋಗ ಆಗದಿದ್ರೆ ನಮಗೆ ಯಾರಾದ್ರೂ ಉಪಯೋಗ ಆಗ್ತಾರಾ? ಪ್ರಯೋಜನ ಆಗ್ತಾರಾ? ಹಾಗಾದ್ರೆ ದೇವರು ಇಲ್ಲಿ ಪವಿತ್ರಾತ್ಮನು ಒಂದು ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ ಅಲ್ವಾ? ಹಾಗಾದ್ರೆ ನಮಗೆ ಇಂಥವ್ರು ನಮಗೆ ಒಂದು ಪ್ರಯೋಜನ ಆಗಿದೆ ನಾವು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಆ ವರಗಳನ್ನು ಉಪಯೋಗಿಸಲೇ ಇಲ್ಲ ನಾವು ಯಾರಿಗೂ. ಹಾಗಿರುವಾಗ ವರ, ನಂಬಿಕೆಯ ವರ, ಅಲ್ಲಿ ಇದು ವರ ಎಲ್ಲ ಇಲ್ಲ, ಜ್ಞಾನ ವಾಕ್ಯದ ವರ ಇಲ್ಲ, ಅಥವಾ ಅದ್ಭುತದ ವರ, ಸೂಚಕ ಕಾರ್ಯವರ ಈಗಿಲ್ಲ. ದೇವರು ಅದ್ಭುತ ಸೃಷ್ಟಿ ಮಾಡ್ತಾರೆ, ಆದ್ರೆ ವರಗಳನ್ನು ತೆಗೆದಿದ್ದಾರೆ. ಅನ್ಯ ಭಾಷೆಯ ವರ, ಅದರ ಅರ್ಥ ಹೇಳುವ ವರ ಎಲ್ಲ ತೆಗೆದಿದ್ದಾರೆ. ಪ್ರವಾದಿಗಳ ವರ ಇಲ್ಲ, ಅಪೋಸ್ತಲರ ವರ ಕೂಡ ಇಲ್ಲ, ಅದನ್ನು ನಿಲ್ಲಿಸಿದ್ದಾರೆ. ಆದ್ರೆ ಸೇವೆ ಮಾಡುವ ವರ ಇದೆ, ಕಲಿಸುವ ವರ ಇದೆ, ಸುವಾರ್ತೆಯ ವರ ಇದೆ, ಇನ್ನು ಸಹಾಯ ಮಾಡುವ ವರ ಇದೆ, ನಡೆಸುವಂತವನ ವರ ಇದೆ. ಹೀಗೆ ಅನೇಕ ವಿಧಗಳಲ್ಲಿ ಇರುತ್ತೆ. ಹಾಗಿರುವಾಗ ಇಂಥ ವಿಷಯಗಳನ್ನು ನೋಡಿ ಅಧ್ಯಾಯ ಓದಿದ್ರೆ ಆ ವರಗಳ ಒಂದು ಪಟ್ಟಿ ಅಲ್ಲಿ ಇದೆ. ಹಾಗಿರುವ ಇಂಥದ್ದು ನಾನು ಯಾಕೆ ಹೇಳ್ತಾ ಇದ್ದೇನೆ? ದೇವರು ನಮಗೆ ಪವಿತ್ರಾತ್ಮನು ಕೊಟ್ಟರು,
ಪವಿತ್ರಾತ್ಮನು ನಮಗೆ ವರಗಳನ್ನು ಕೊಟ್ಟಿದ್ದಾರೆ, ಇನ್ನೊಬ್ಬನಿಗೆ ಪ್ರಯೋಜನ ಆಗಬೇಕು. ಹಾಗಾದ್ರೆ ಆ ಪ್ರಯೋಜನ ಕಂಡಿದೆಯೋ? ಒಬ್ಬರು ಆ ಪ್ರಯೋಜನವನ್ನು ಹೊಂದಿದ್ದಾರೋ, ಅದನ್ನು ಕಂಡುಕೊಂಡಿದ್ದಾರೋ, ನಮಗೊಂದು ಪ್ರಯೋಜನ ಆಗಿದೆ ಅಂತ ಹೇಳಿದ್ದಾರೋ? ನೋಡಿ, ನನಗೆ ಒಂದು ವರ ಇದ್ದದ್ದು ನಿಮ್ಗೊಂದು ಪ್ರಯೋಜನ ಆಗ್ಬೋದು, ಆದ್ರೆ ನಿಮ್ಮಲ್ಲಿರುವ ವರ ನನಗೆ ಏನಾದ್ರೂ ಪ್ರಯೋಜನ ಆಗದಿದ್ರೆ ಅಲ್ಲಿ ನಿಮ್ಮಲ್ಲೇ ಇಟ್ಟ ಆಯ್ತಲ್ಲ. ಹಾಗಾದ್ರೆ ನಿಮ್ಮಲ್ಲಿರುವ ವರ ನನಗೂ ಪ್ರಯೋಜನ ಆದಾಗ ಅದು ನನಗೆ ಪ್ರಯೋಜನ ಆಗುತ್ತೆ. ಆಗ ನಾನು ಹೇಳ್ಬೋದು, ಇಂಥವ್ರಿಂದ ಒಂದು ಪ್ರಯೋಜನ ಆಯ್ತಪ್ಪ ಅಂತ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ಸಾಕಾಗುವಿಕೆಯಿಂದ ದೇವರಿಂದ ಕೊಡಲ್ಪಟ್ಟಿದೆ, ನಾವು ಅದನ್ನು ಉಪಯೋಗಿಸಿಕೊಳ್ಳದೆ ನಾವೇ ಕೊರತೆಯಲ್ಲಿ ಇದ್ದೇವೆ. ಯಾಕಂದ್ರೆ ನಾವು ಉಪಯೋಗಿಸುವಾಗ ಆ ಕೊರತೆಗಳೆಲ್ಲ ನೀಗಿಸುವಂತದ್ದಲ್ವಾ. ಆದ್ದರಿಂದ ನಾನು ಇಲ್ಲಿ ಸಂದರ್ಭ ಬರುತ್ತೆ,